ಇಂಥ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ರೈತರು ಪ್ರತಿ ವರ್ಷ ಅದು ಬಂದರೂ ಬರ್ಬೋದು, ಬರ್ದೇನೂ ಇರ್ಬೋದು. ಬಟ್ ನಾವು ಬೆಳೆ ವಿಮೆ ಕಟ್ಟೋದು ತುಂಬ ಅಂದರೆ ತುಂಬ ಮುಖ್ಯವಾಗುತ್ತೆ. ಪ್ರಕೃತಿ ಯಾವ ರೀತಿಯಾಗಿ ಹೇಗೆ ಬೇಕಾದರೂ ಚೇಂಜ್ ಆಗ್ಬೋದು. ಸೊ ಮಳೆಗಾಲ ತುಂಬ ಆದ್ರೂ ಕಷ್ಟ, ಅಥವಾ ಮಳೆ ಆಗದೇನೆ ಇದ್ರೂ ಕೂಡ ಕಷ್ಟ. ಇನ್ನು ಯಾವ ಬೆಳೆಗಳಿಗೆ ಎಷ್ಟು ಅಮೌಂಟ್ ಕಟ್ಟಬೇಕು ಅಂದರೆ, ಮೆಕ್ಕೆಜೋಳ ಹಾಕಿದರೆ ಅದಕ್ಕೆ ಒಂದು ಪರ್ಟಿಕ್ಯುಲರ್ ಒಂದು ಅಮೌಂಟ್, ಒಂದು ಹಣ ಕಟ್ಟಬೇಕು ಅಂತಿರುತ್ತೆ. ರಾಗಿ ಹಾಕಿದರೆ ಅದಕ್ಕೊಂದು ಅಮೌಂಟ್ ಅಂತ ಇರುತ್ತೆ. ಸೊ ಅಡಿಕೆ ಹಾಕಿದರೆ ಅಡಿಕೆಗೆ ಅಂತಲೇ ಒಂದು ಅಮೌಂಟ್ನ ಫಿಕ್ಸ್ ಮಾಡಿರ್ತಾರೆ. ಸಂರಕ್ಷಣೆ ಅನ್ನೋ ಒಂದು ವೆಬ್ಸೈಟ್ ಇದೆ. ಸೊ ಆ ವೆಬ್ಸೈಟಿಗೆ ಹೋಗಿ ಭೇಟಿ ನೀಡಿ ನಿಮಗೆ ಯಾವ್ಯಾವ ಒಂದು ಬೆಳೆಗೆ ಎಷ್ಟು ಅಮೌಂಟ್ ಕಟ್ಟಬೇಕು ಅಂತ ಗೊತ್ತಾಗುತ್ತೆ. ಎಲ್ಲವೂ ಕೂಡ ಡಾಕ್ಯುಮೆಂಟ್ ಎಲ್ಲಿ ಕಟ್ಟೋದು ನಮಗೆ ಗೊತ್ತಾಗಲ್ಲ, ಏನಿಲ್ಲ ಅಂತ ಕೇಳಿದರೆ ಅದು ಗ್ರಾಮ 1 ಅಂತ ಕೇಂದ್ರಗಳಿರ್ತವೆ, ಮತ್ತು ಕಂಪ್ಯೂಟರ್ ಸೆಂಟರ್ಸ್ಗಳಲ್ಲಿ ಈ ಒಂದು ಬೆಳೆ ವಿಮೆನ ಅರ್ಜಿ ಹಾಕ್ಕೊಡ್ತಾರೆ. 100 ರೂಪಾಯಿ ಅಪ್ಲಿಕೇಶನ್ ಹಾಕಕ್ಕಂತಾನೆ ತಗೊಳ್ಳಿ, ಏನು ತೊಂದರೆ ಇಲ್ಲ. ಬಟ್ 500 ರೂಪಾಯಿ ಗಟ್ಟಲೆ ವೇರಿಯೇಷನ್ ಬಂತು ಅಂದರೆ ಒಂದು 2-3 ಸೆಂಟರ್ಗಳಲ್ಲಿ ಅಡ್ಡಾಡ್ಬಿಟ್ಟು ನೀವು ಮಾಡ್ಕೋಬೇಕಾಗುತ್ತೆ. ಈ ಸಲ ಖಂಡಿತವಾಗ್ಲೂ ಕೂಡ ಬಂದೇ ಬರುತ್ತೆ ಅಂತ ನನಗೆ ಅನಿಸ್ತಿದೆ. ಹಾಗಾಗಿನೇ ನಾನು ಪ್ರತಿಯೊಬ್ಬ ರೈತರಿಗೆ ಹೇಳ್ತಿರೋದು, ಬೆಳೆ ವಿಮೆನ ಕಂಪಲ್ಸರಿ ಮಾಡಿಸ್ಕೊಳ್ಳಿ. 2,500-3 ಸಾವಿರ ರೂಪಾಯಿ ಮುಖ ನೋಡಬೇಡಿ. ಅದರಲ್ಲೂ ಈ ಒಂದು ಟೈಮಲ್ಲಿ, ಆಷಾಢ ಟೈಮಲ್ಲಿ ರೈತರ ಹತ್ರ ದುಡ್ಡಿರಲ್ಲ. ಸಾಲ ಮಾಡಿ ಆದರೂ ಕೂಡ ಬೆಳೆ ವಿಮೆ ಕಟ್ಟಿ. ಎಲ್ಲ ನನ್ನ ಸ್ನೇಹಿತರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಸ್ನೇಹಿತರೆ, ಈ ವರ್ಷದ ಮಳೆಗಾಲ ನೋಡ್ತಾ ಇದ್ದರೆ, ನಾನು ಕಳೆದ ಕೆಲವು ವಿಡಿಯೋದಲ್ಲಿ ಯಾಕೆ ಮಳೆ ಆಗಿಲ್ಲ ಅಂತ ಹೇಳಿದ್ದೀನಿ. ಬಟ್ ಅದನ್ನು ಹೊರತುಪಡಿಸಿ ಈಗ ಆಗಿರೋದನ್ನು ನಾವೇನು ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಈಗಾಗುವಂತಹ ಮಳೆ ಕಡಿಮೆ ಆಗ್ತಾ ಇರೋದ್ರಿಂದ ನಮ್ಮ ರೈತರಲ್ಲಿ ಆತಂಕ ಮನೆ ಮಾಡ್ತಾ ಇದೆ. ಈಗ ನಮ್ಮ ರೈತರು ಆಲ್ರೆಡಿ ಬಿದ್ದಿರುವಂತಹ ಮಳೆಗೇನೆ ಬೀಜ ಗೊಬ್ಬರವನ್ನೆಲ್ಲ ಹಾಕಿಬಿಟ್ಟು ಬೆಳೆನ ಬೆಳೀತಾ ಇದ್ದಾರೆ. ಸೊ ಆಲ್ರೆಡಿ ಇಷ್ಟಿಷ್ಟು ಗಿಡಗಳಾಗಿದ್ದಾವೆ. ಸೊ ಮೆಕ್ಕೆಜೋಳ ಆಗಿರ್ಬೋದು, ಟೊಮೊಟೊ ಆಗಿರ್ಬೋದು, ರಾಗಿ ಆಗಿರ್ಬೋದು, ಯಾವುದೇ ಆಗಿರಲಿ ಆಲ್ರೆಡಿ ಸ್ವಲ್ಪ ಇಷ್ಟಿಷ್ಟು ಬೆಳೆದಿದ್ದಾವೆ. ಸೊ ಈಗ ಮಳೆ ಬರ್ತಾ ಇಲ್ಲ, ಮಳೆ ನಿಂತಿದೆ ಇವಾಗ. ಸೊ ಈಗ ಅರ್ಜೆಂಟಾಗಿ ನಮ್ಮ ಒಂದು ಬೆಳೆಗಳಿಗೆ ನೀರಿನ ಅವಶ್ಯಕತೆ ತುಂಬ ಇದೆ. ಸೊ ಬೋರ್ವೆಲ್ ಇದ್ದವರು ಕಟ್ಕೋತಾರೆ, ಬಟ್ ಬೋರ್ವೆಲ್ ಇಲ್ಲದೆ ಇರೋರು ಎಲ್ಲಿಂದ ತಂದು ಹಾಕ್ತಾರೆ ಅಲ್ವಾ? ಸೊ ಹಾಗಾಗಿ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ರೈತರು ಪ್ರತಿ ವರ್ಷ ಅದು ಬಂದರೂ ಬರ್ಬೋದು, ಬರ್ದೇನೂ ಇರ್ಬೋದು. ಬಟ್ ನಾವು ಬೆಳೆ ವಿಮೆ ಕಟ್ಟೋದು ತುಂಬ ಅಂದರೆ ತುಂಬ ಮುಖ್ಯವಾಗುತ್ತೆ. ಏಕೆಂದರೆ ಈಗ ನಾವು ಪ್ರತಿ ವರ್ಷ ಒಂದು ಎಕರೆಗೆ ಒಂದು 2,500-3 ಸಾವಿರ ರೂಪಾಯಿ ಕಟ್ಬೋದಷ್ಟೇ. ಬಟ್ ಅದು 1 ಎಕರೆಗೆ 30,000-35,000 ರೂಪಾಯಿ ತನಕನೂ ಕೊಡ್ತಾರೆ. 25,000ರಿಂದ ಸ್ಟಾರ್ಟ್ ಇರುತ್ತೆ. ಸೊ ಡಿಪೆಂಡ್ಸು ಆ ಬೆಳೆಗೆ ಅನುಗುಣವಾಗಿ ಸೊ ಬೆಳೆ ವಿಮೆನ ಕೊಡ್ತಾ ಹೋಗ್ತಾರೆ. ಸೊ ಹಾಗಾಗಿ ನಾನು ಹೇಳ್ತಿರೋದು, ಪ್ರಕೃತಿ ಯಾವ ರೀತಿಯಾಗಿ ಹೇಗೆ ಬೇಕಾದರೂ ಚೇಂಜ್ ಆಗ್ಬೋದು. ಸೊ ಮಳೆಗಾಲ ತುಂಬ ಆದ್ರೂ ಕಷ್ಟ, ಅಥವಾ ಮಳೆ ಆಗದೇನೆ ಇದ್ರೂ ಕೂಡ ಕಷ್ಟ. ಸೊ ಪ್ರತಿಯೊಬ್ಬ ರೈತರು ಕೂಡ ಬೆಳೆ ವಿಮೆನ ಖಂಡಿತವಾಗ್ಲೂ ಪ್ರತಿ ವರ್ಷನೂ ಕೂಡ ಮಾಡಿಸಿ. ಏಕೆಂದರೆ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಕ್ಕೆ ಬರಲ್ಲ. ಹಾಗಾಗಿನೇ ನಾನು ಪ್ರತಿಯೊಬ್ಬ ರೈತರಿಗೂ ಕೂಡ ಮನವಿ ಮಾಡ್ಕೋತಾ ಇದ್ದೀನಿ, ಬೆಳೆ ವಿಮೆ ಖಂಡಿತವಾಗ್ಲೂ ಮಾಡಿಸಿ. ಇನ್ನು ಯಾವ ಬೆಳೆಗಳಿಗೆ ಎಷ್ಟು ಅಮೌಂಟ್ ಕಟ್ಟಬೇಕು ಅಂದರೆ, ಯಾವ ಬೆಳೆಗಳಿಗೆ ಈಗ ಮೆಕ್ಕೆಜೋಳ ಹಾಕಿದರೆ ಅದಕ್ಕೆ ಒಂದು ಪರ್ಟಿಕ್ಯುಲರ್ ಒಂದು ಅಮೌಂಟ್, ಒಂದು ಹಣ ಕಟ್ಟಬೇಕು ಅಂತಿರುತ್ತೆ. ರಾಗಿ ಹಾಕಿದರೆ ಅದಕ್ಕೊಂದು ಅಮೌಂಟ್ ಅಂತ ಇರುತ್ತೆ. ಸೊ ಅಡಿಕೆ ಹಾಕಿದರೆ ಅಡಿಕೆಗೆ ಅಂತಲೇ ಒಂದು ಅಮೌಂಟ್ನ ಫಿಕ್ಸ್ ಮಾಡಿರ್ತಾರೆ. 2,500 ಇರುತ್ತೆ, 2,600 ಇರುತ್ತೆ, 2,700 ಇರುತ್ತೆ, ಒಂದೊಂದು 3,000 ಇರುತ್ತೆ. ಸೊ ಈ ಥರ ಬೆಳೆ ಮೇಲೆ ಡಿಪೆಂಡ್ ಆಗಿ ಹಣವನ್ನು ನಿಗದಿ ಮಾಡಿರ್ತಾರೆ. ಸೊ ನೀವು ಇದನ್ನು ತಿಳ್ಕೋಬೇಕು ಅಂದರೆ, ಸಂರಕ್ಷಣೆ ಅನ್ನೋ ಒಂದು ವೆಬ್ಸೈಟ್ ಇದೆ. ಸೊ ಆ ವೆಬ್ಸೈಟಿಗೆ ಹೋಗಿ ಭೇಟಿ ನೀಡಿ ನಿಮಗೆ ಯಾವ್ಯಾವ ಒಂದು ಬೆಳೆಗೆ ಎಷ್ಟು ಅಮೌಂಟ್ ಕಟ್ಟಬೇಕು ಅಂತ ಗೊತ್ತಾಗುತ್ತೆ. ಇನ್ನು ಬೆಳೆ ವಿಮೆಗೆ ಡಾಕ್ಯುಮೆಂಟ್ ಅಂತ ಬಂದಾಗ 3 ಡಾಕ್ಯುಮೆಂಟ್ ಕಂಪಲ್ಸರಿ ಇರಬೇಕು. ಫಸ್ಟ್ನೇದು ಆಧಾರ್ ಕಾರ್ಡ್ ಇರಬೇಕು, 2ನೇದು RTC ಅಥವಾ ಪಾಣಿ ಅಂತ ಹೇಳ್ತೀವಲ್ಲ ಅದು, 3ನೇದು ಬಂದುಬಿಟ್ಟು ಬ್ಯಾಂಕ್ದು ಒಂದು ಅಕೌಂಟು ಇರುವಂತಹ ಒಂದು ಫಸ್ಟ್ ಪೇಜ್ದು ಜೆರಾಕ್ಸು. ಮತ್ತು ಈ ಒಂದು ಬ್ಯಾಂಕ್ ಖಾತೆ ನಮ್ಮ ಆಧಾರ್ ಕಾರ್ಡ್ಗೆ ಕಂಪಲ್ಸರಿ ಲಿಂಕ್ ಆಗಿರಬೇಕು. ಸೊ ಇವು 3 ಡಾಕ್ಯುಮೆಂಟ್ ಇದ್ದರೆ ನೀವು ಬೆಳೆ ವಿಮೆಗೆ ಆರಾಮಾಗಿ ಅಪ್ಲೈ ಮಾಡ್ಬೋದು. ಇವನ್ನೆಲ್ಲವೂ ಕೂಡ ಡಾಕ್ಯುಮೆಂಟ್ ಎಲ್ಲಿ ಕಟ್ಟೋದು ನಮಗೆ ಗೊತ್ತಾಗಲ್ಲ, ಏನಿಲ್ಲ ಅಂತ ಕೇಳಿದರೆ, ಅದಕ್ಕೆ ಅಂತಲೇ ಹತ್ರ ಯಾವ ಗ್ರಾಮಗಳಲ್ಲಿ ಗ್ರಾಮ 1 ಅಂತ ಕೇಂದ್ರಗಳಿರ್ತವೆ, ಮತ್ತು ಕಂಪ್ಯೂಟರ್ ಸೆಂಟರ್ಸ್ಗಳಲ್ಲಿ ಈ ಒಂದು ಬೆಳೆ ವಿಮೆನ ಅರ್ಜಿ ಹಾಕ್ಕೊಡ್ತಾರೆ.
ಸೊ ಅಲ್ಲಿ ನೀವು ಅವ್ರು ಎಷ್ಟು ಹೇಳ್ತಾರೆ ಅಷ್ಟು ಅಮೌಂಟ್ನ ಪೇ ಮಾಡಿಬಿಟ್ಟು ನೀವು ಬೆಳೆ ವಿಮೆನ ಕಟ್ಟಿ ಬರ್ಬೋದು. ಆಮೇಲೆ ಇನ್ನೊಂದು ಸ್ಕ್ಯಾಮ್ ಏನು ಅಂತ ಅಂದರೆ, ಈಗ ಒಂದು ಬೆಳೆಗೆ ಮೆಕ್ಕೆಜೋಳ ಬೆಳೆಗೆ 2600 ಇರುತ್ತೆ ಅಂತ ಅಂದ್ಕೊಳ್ಳಿ. ಬಟ್ ಅಲ್ಲಿ ಅವ್ರು ಏನು ಮಾಡ್ತಾರೆ, ಜಾಸ್ತಿ ಹೇಳ್ತಾರೆ. ಈಗ 3000 ಹೇಳ್ತಾರೆ, 3500 ಹೇಳ್ತಾರೆ. ಅದು ನಿಮಗೆ ಗೊತ್ತಿರಬೇಕು. ಅಥವಾ 1 ಇಲ್ಲ 2 ಅಂಗಡಿಗಳಿಗೆ ಅಡ್ಡಾಡಬೇಕು ನೀವು. ಈಗ ಕೆಲವರು 2500 ಹೇಳಿರ್ತಾರೆ, ಇನ್ನೊಂದು ಕಡೆ ಹೋದರೆ ನಿಮಗೆ 3000 ಹೇಳಿರ್ತಾರೆ. ಸೊ 100 ರೂಪಾಯಿ ಅಪ್ಲಿಕೇಶನ್ ಹಾಕಕ್ಕಂತಾನೆ ತೊಗೊಳ್ಳಿ, ಏನು ತೊಂದರೆ ಇಲ್ಲ. ಬಟ್ 500 ರೂಪಾಯಿ ಗಟ್ಟಲೆ ವೇರಿಯೇಷನ್ ಬಂತು ಅಂದರೆ ಒಂದು 2-3 ಸೆಂಟರ್ಗಳಲ್ಲಿ ಅಡ್ಡಾಡಿಬಿಟ್ಟು ನೀವು ಮಾಡ್ಕೋಬೇಕಾಗುತ್ತೆ. ಮತ್ತು ಕಂಪಲ್ಸರಿ ಅವರು ಫುಲ್ ಅಪ್ಲೈ ಮಾಡಿದ ಮೇಲೆ ಒಂದು ಅಕ್ನಾಲಜ್ಮೆಂಟ್ ಕೊಡ್ತಾರೆ. ಅಂದರೆ ಈ ಬೆಳೆಗೆ ಎಷ್ಟು ಅಮೌಂಟ್ ಅಂತ ಕಟ್ಟಿಸ್ಕೊಂಡಾರೆ ಅಂತ ಒಂದು ಅಕ್ನಾಲಜ್ಮೆಂಟ್ ಕೊಟ್ಟಿರ್ತಾರೆ. ಅದನ್ನು ಕೂಡ ತೊಗೊಂಡು ಇಟ್ಕೊಂಡಿರಿ. ಸೊ ಬೇಕಾಗುತ್ತೆ, ಅಂದರೆ ಎಷ್ಟು ಕಟ್ಟಿದ್ದೀವಿ ಅಂತ ಗೊತ್ತಾಗುತ್ತೆ. ಮತ್ತು ಆಮೇಲೆ ಬೆಳೆ ವಿಮೆ ಬರೋದಕ್ಕೂ ಕೂಡ ನಾವು ಒಂದು ಅಕ್ನಾಲಜ್ಮೆಂಟ್ ಇಟ್ಕೊಂಡ್ಬಿಟ್ಟು ಓಡಾಡಿ ಮಾಡಿಸ್ಕೋಬೋದು. ಸೊ ಅದೊಂದು ಸ್ವಲ್ಪ. ಸೊ ಈ ಸಲ ಖಂಡಿತವಾಗ್ಲೂ ಕೂಡ ಬಂದೇ ಬರುತ್ತೆ ಅಂತ ನನಗನ್ನಿಸ್ತಿದೆ. ಯಾಕೆಂದರೆ ಮಳೆ ಇಲ್ಲ ಅಲ್ವಾ. ಇಷ್ಟೊತ್ತಿಗೆ ಅರ್ಧ ಮಳೆ ಹೆಂಗೆ ಬಂದಿರಬೇಕಿತ್ತು, ಹಳ್ಳ ಕೊಳ್ಳಗಳೆಲ್ಲ ನದಿಗಳೆಲ್ಲ ಉಕ್ಕಿ ಹರಿಬೇಕಿತ್ತು. ಆದರೆ ಈ ಸಲ ಯಾವುದೇ ಥರ ಮಳೆ ಇನ್ನಾದರೂ ಸೂಚನೆನೇ ಇಲ್ಲ. ಸೊ ಹಾಗಾಗಿನೇ ನಾನು ಪ್ರತಿಯೊಬ್ಬ ರೈತರಿಗೂ ಹೇಳ್ತಿರೋದು, ಬೆಳೆ ವಿಮೆನ ಕಂಪಲ್ಸರಿ ಮಾಡಿಸ್ಕೊಳ್ಳಿ. 2500-3000 ರೂಪಾಯಿ ಮುಖ ನೋಡಬೇಡಿ. ಅದರಲ್ಲೂ ಈ ಒಂದು ಟೈಮಲ್ಲಿ, ಆಷಾಢ ಟೈಮಲ್ಲಿ ರೈತರ ಹತ್ರ ದುಡ್ಡಿರಲ್ಲ. ಅದು ರೈತರ ಮಗಳಾಗಿ ನಮಗೆ ಗೊತ್ತಿರೋವಂಥ ವಿಷಯ. ಇಂಥ ಟೈಮಲ್ಲಿ ದುಡ್ಡಿರಲ್ಲ, ಆದರೂ ಕೂಡ ಪರವಾಗಿಲ್ಲ, ಸಾಲ ಮಾಡಿ ಆದರೂ ಕೂಡ ಬೆಳೆ ವಿಮೆ ಕಟ್ಟಿ ಮುಂದೆ ಒಂದು ಒಳ್ಳೆ ಅಮೌಂಟ್ ಸಿಗುತ್ತೆ. ಒಂದು ಒಳ್ಳೆ ಟೈಮಲ್ಲಿ ಬರುತ್ತೆ ದುಡ್ಡು. ಒಂದು 25,000 ಮೇಲೇ ಬರುತ್ತೆ ದುಡ್ಡು. ಸೊ ಹಾಗಾಗಿನೇ ನಾನು ಹೇಳ್ತಾ ಇರೋದು. ಸೊ ಪ್ರತಿಯೊಬ್ಬರು ಕೂಡ ಬೆಳೆ ವಿಮೆನ ಮಾಡಿಸಿ ಮುಂದೆ ಇದರ ಲಾಭನ ಪಡ್ಕೊಳ್ಳಿ ಅನ್ನೋದು ನನ್ನ ಒಂದು ಉದ್ದೇಶ. ಪ್ರತಿಯೊಬ್ಬ ರೈತರು ಆರಾಮಾಗಿ ನೆಮ್ಮದಿಯಾಗಿದ್ದರೆ ಸಿಟಿಯಲ್ಲಿರೋರು ನಾವೆಲ್ಲರೂ ಸ್ವಲ್ಪ ನೆಮ್ಮದಿಯಾಗಿ ಊಟ ಮಾಡ್ಬೋದು ಅನ್ನೋದು ನನ್ನ ಒಂದು ಆಶಯ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಪ್ರತಿಯೊಬ್ಬ ರೈತರು ಕೂಡ ಬೆಳೆ ವಿಮೆನ ಖಂಡಿತವಾಗ್ಲೂ ಕಟ್ಟಿ. ನಿಮ್ಮ ಅಕ್ಕಪಕ್ಕದ ಮನೆಯವ್ರಿಗೆ ಗೊತ್ತಾಗಿಲ್ಲ ಅಂದರೆ, ಅವ್ರು ಕಟ್ಟಿಲ್ಲ ಅಂತ ಏನಾದರೂ ಅನ್ನಿಸ್ತು ಅಂದರೆ ಕಟ್ಟಿ ಅಂತ ಹೇಳಿ. ಸೊ ಯಾಕೆಂದರೆ ಕೆಲವ್ರಿಗೆ ಗೊತ್ತಿರಲ್ಲ ಅದ್ರ ಬಗ್ಗೆ, ಏನದು ಅದು ಬರಲ್ಲ ಬಿಡು ಅಂತಂದು ಏನೋ ಅದೇ ಒಂದು ಇದರಲ್ಲೇ ಇರ್ತಾರೆ. ಸೊ ಅಕ್ಕಪಕ್ಕದ ಮನೆಯವರು ಹೇಳಿ ನಿಮಗೆ. ಸೊ ಅಕ್ಕಪಕ್ಕದ ಮನೆಯವ್ರಿಗೆ ಹೇಳಿ ಕಟ್ಟಿ ಅಂತಂದು. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಒಂದು ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.